ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಬ್ಯಾಗ್ದು. ಸೊ ತುಂಬ ಜನ ಕೇಳಿದ್ರಿ ಎಲ್ಲಿ ಬೈ ಮಾಡಿದ್ದು, ಏನು ಕಾಸ್ಟ್ ಅಂತ. ಸೊ ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಿ ಬೈ ಮಾಡಿದ್ದು, ಅದ್ರ ಕಾಸ್ಟ್ ಎಷ್ಟು, ಸೊ ಯಾವಾಗ ಬಂತು, ಕ್ವಾಲಿಟಿ ಹೇಗಿದೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಇದೇ ಬ್ಯಾಗ್. ನಾನಿದು ಕಸ್ಟಮೈಸ್ಡ್ ಮಾಡಿಸಿದ್ದು. ಸೊ ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ ಆರ್ಡರ್ ಮಾಡಿದ್ದು. ಅಕ್ಷುಮಾ ಅಂತ. ಅಕ್ಷುಮಾ ಅಂದರೆ ಅಕ್ಷಯ್ ಮತ್ತು ಸುಮಾ ಅಂತ. ನನ್ನ ಮದುವೆ ಆಗೋ ಹುಡುಗ ನೇಮ್ ಅಕ್ಷಯ್ ಅಂತ. ಸೊ ಅದರಿಂದ ಶಾರ್ಟಾಗಿ ಅಕ್ಷುಮಾ ಅಂತ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಲ್ಯಾಪ್ಟಾಪ್ ಕೂಡ ಇಟ್ಕೋಬೋದು ಈ ಬ್ಯಾಗಲ್ಲಿ. ತುಂಬ ದೊಡ್ಡದಾಗಿ ಬಂದಿದೆ, ಎಲ್ಲ ತುಂಬ ಚಿಕ್ಕದಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ತುಂಬ ದೊಡ್ಡದಾಗಿ ಬಂದಿದೆ ಬ್ಯಾಗ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನ ಆರ್ಡರ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ. ಯಾವ ಪೇಜ್ ಅಂತ ಅದು ನಾನು ನಿಮ್ಗೆ ಲಿಂಕ್ ಹಾಕ್ತೀನಿ. ಸೊ ನಾನು ಆರ್ಡರ್ ಮಾಡಿದ್ದು ಲಾಸ್ಟ್ ವೀಕಲ್ಲಿ ಆರ್ಡರ್ ಮಾಡಿದೆ. ಸೊ ಅದು ವಿತಿನ್ 1 ವೀಕಲ್ಲೇ ಬಂತು. ನನಗೆ ಭಯ ಆಗ್ತಿತ್ತು, ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೋ ಏನೋ ಅಂತ. ಬಟ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲಿಲ್ಲ ಇದು. ನನಗೆ ಅದೊಂದು ಭಯ ಆಯಿತು, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ, ಏನಪ್ಪ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂದೈತೆ, ನನಗೆ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತಗೊಳ್ಳಿ. ಸೊ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಇದೇ ಕಲರ್ ಆರ್ಡರ್ ಮಾಡಿದೆ ನಾನು. ಸೊ ಇದ್ರ ಕಾಸ್ಟ್ ಬಂದು 1800. 1750 ಇದ್ದಿದ್ದು. ಆ್ಯಕ್ಚುಲಿ 50 ರುಪೀಸ್ ಎಕ್ಸ್ಟ್ರಾ ಏನಕ್ಕಂದರೆ ಇಮೋಜಿಗೆ ಸಪ್ರೇಟ್ ಕಾಸ್ಟ್ ಆಗುತ್ತೆ. ಈ ಇಮೋಜಿಗೆ ನಿಮ್ಗೆ ಯಾವ ಥರ ಇಮೋಜಿಸ್ ಬೇಕು ಆ ಥರ ನೀವು ಹಾಕ್ಸ್ಕೋಬೋದು. ನಾನು ಈ ಇಮೋಜಿ ಹಾಕ್ಸ್ಕೊಂಡೆ. ಸಪ್ರೇಟ್ ಕಾಸ್ಟ್ 50 ರುಪೀಸ್ ಇದಕ್ಕೆ. ಸೊ ನಿಮ್ಗೆ ಯಾವ ಥರ ಇಮೋಜಿ ಬೇಕು ಆ ಥರ ಇಮೋಜಿ ಹಾಕ್ಸ್ಕೊಳ್ಳಿ. ಸೊ ಇದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲ್ಲ. ಇಲ್ಲ ಫುಲ್ ಪೇ ಮಾಡಬೇಕು, ಇಲ್ಲ ಆಫ್ ಪೇ ಮಾಡಬೇಕು. ಫುಲ್ ಪೇ ಮಾಡಿದ್ರೆ ಓಕೆ, ಅವರು ಫೋಟೋ ಕಳಿಸ್ತಾರೆ, ಈ ಥರ ನಾವು ಮಾಡಿದ್ದೀವಿ ಬ್ಯಾಗ್ ಅಂದ್ಬಿಟ್ಟು. ಇಲ್ಲಾಂದರೆ ಆಫ್ ಪೇ ಮಾಡಿದ್ರೆ ಆಫ್ ಪೇ ಮಾಡ್ತೀವಿ ಈಗ ಅಂದ್ಕೊಳ್ಳಿ. ಪೇ ಮಾಡಿ ವಿತಿನ್ 3 ಡೇಸ್ಗೆ ಅವ್ರು ಹೇಳ್ತಾರೆ ನಿಮ್ಮ ಬ್ಯಾಗ್ ರೆಡಿಯಾಗಿದೆ, ಡಿಸ್ಪ್ಯಾಚ್ ಕೊಡ್ತೀವಿ, ಇನ್ನು ಆಫ್ ಪೇ ಮಾಡಿ ಅಂತ. ಅವಾಗ ಪೇ ಮಾಡ್ಬೋದು. ನಾನು ಅದೇ ರೀತಿ ಮಾಡಿದ್ದು. ಫಸ್ಟು ಒಂದು 800 ಸಮಥಿಂಗ್ ಮಾಡಿದೆ, ಆಮೇಲೆ ಮಿಕ್ಕಿದ ಅಮೌಂಟ್ ಪೇ ಮಾಡಿದೆ. ಈ ಬ್ಯಾಗ್ ಫೋಟೋ ಕಳಿಸಿದ್ಮೇಲೆ ಮಾಡಿದೆ. ನನಗೆ ಆದರೂ ಭಯ ಆಗ್ತಿತ್ತು. ಅವ್ರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸಿದ್ರು. ಮೀನ್ಸ್ ನಾನು ಫೇಕ್ ಇರ್ಬೋದೇನೋ ಅಂತ ನಾನು ಕೇಳಿದೆ ಡೈರೆಕ್ಟಾಗಿ, ಏನಾದರೂ ಫೇಕ್ ಇದ್ದರೆ ಅಂತ. ಸೊ ಅದರಿಂದ ಅವ್ರು ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸಿದ್ರು. ಏನಕ್ಕೆ ಇಷ್ಟು ಭಯಪಟ್ಟೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ನಾನು ಆರ್ಡರ್ ಮಾಡಿದ್ದೆ ಒಂದು, ಅಲ್ಲಿ ಕೊಟ್ಟಿದ್ದೆ ಒಂದು. ಸುಮ್ಮನೆ ಅವಾಗ 1000 ರುಪೀಸ್ ಲಾಸ್ ಮಾಡಿಕೊಂಡೆ ನಾನು. ಸೊ ಅದರಿಂದ ತುಂಬ ಭಯ ಆಗ್ತಿತ್ತು, ಹೇಗೆ ಬರುತ್ತೋ ಏನೋ ಅಂತ. ಸೊ ಇರಲಿ ಅಂದ್ಬಿಟ್ಟು ಮಾಡಿದೆ, ಆಗಿದ್ದಾಗಲಿ ಅಂತ. ಬಟ್ ತುಂಬ ಚೆನ್ನಾಗಿ ಬಂತು. ಇನ್ನೊಂದು ಖುಷಿ ವಿಷಯ ಏನಂದರೆ, ವಿತಿನ್ 1 ವೀಕಲ್ಲಿ ಕಳಿಸ್ಕೊಟ್ರು. ಸೊ ನಾನು ಆರ್ಡರ್ ಮಾಡಿದ್ದು ಇವತ್ತಾದರೆ ನೆಕ್ಸ್ಟ್ 1 ವೀಕ್ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿಯಾಗುತ್ತೆ, ಬೇಗ ಕಳಿಸ್ಕೊಟ್ರು. ಸೊ ಮತ್ತೆ ರಿಟರ್ನ್ ಇರಲ್ಲ ಇದು. ಏನಾದರೂ ಕಲರ್ ಚೇಂಜ್ ಆಗಿಲ್ಲ, ಡ್ಯಾಮೇಜ್ ಆಗಿದೆ ಮಾತ್ರ ರಿಟರ್ನ್ ತಗೊಳ್ತಾರೆ, ಇಲ್ಲ ರಿಟರ್ನ್ ಇರಲ್ಲ ಇದು. ಸೊ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಅವರು. ಸೊ ಇನ್ನೊಂದು ಏನಂದರೆ, ನಾವು ಫಸ್ಟ್ ಆರ್ಡರ್ ಮಾಡಿದಾಗ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜಿಂದ ಅವ್ರ ಪೇಜಲ್ಲಿ ಫಸ್ಟು ಮೆಸೇಜ್ ಹಾಕಿದಾಗ ಫಸ್ಟ್ ಆರ್ಡರ್ ಮಾಡಿದರೆ 10% ಡಿಸ್ಕೌಂಟ್ ಕೊಡ್ತಾರೆ. ಸೊ ಇದ್ರ ಕಾಸ್ಟ್ ಬಂದು 1900 ಸಮಥಿಂಗ್ ಇತ್ತು. ನನಗೆ 1800ಗೆ ಕೊಟ್ಟರು. ಮತ್ತು ಇನ್ನೊಂದೇನೆಂದರೆ, ಒಂದೊಂದು ಲೆಟರ್ಗೆ ಸಪ್ರೇಟ್ ಕಾಸ್ಟ್ ಇರುತ್ತೆ. ಸೊ ನಂಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಮೆಸೇಜ್ ಮಾಡಿ ಕೇಳಿ, ನಿಮಗೆ ಯಾವ ಕಲರ್ ಬೇಕು, ಏನು ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾರೆ ಅವರು. ಇದಕ್ಕೆ ಸಪ್ರೇಟ್ ಒಂದೊಂದು ಲೆಟರ್ಗೆ ಒಂದೊಂದು ಕಾಸ್ಟ್ ಇರುತ್ತೆ ಅವ್ರ ಹತ್ರ. ಸೊ ನಾನು ಟೋಟಲ್ 1 2 3 4 5 6 7 ಲೆಟರ್ ಆ್ಯಂಡ್ ಒಂದು ಹಾರ್ಟ್. ಸೊ ಇಷ್ಟು ಕವರ್ ತೊಗೊಂಡಿದ್ದು 1800. ಯಾವುದೇ ರೀತಿ ಡ್ಯಾಮೇಜ್ ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ಸ್ಟೋನ್ ಬೀಳಬಾರ್ದು ಅಂದ್ಬಿಟ್ಟು ಅವರು ಇದ್ರ ಮೇಲೆ ಇದನ್ನ ಇಟ್ಬಿಟ್ಟು ಸೊ ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ರು. ಪ್ಯಾಕಿಂಗ್ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಏನು. ಸೊ ಕಲರ್ ಕೂಡ ತುಂಬ ಕಲರ್ಸ್ ಕೂಡ ಅವೈಲಬಲ್ ಇದೆ. ಸೊ ಬೇಕಾದ್ರೆ ನೀವು ನೋಡ್ಬೋದು. ಬ್ಲ್ಯಾಕ್, ನಾನು ನೋಡಿದ್ದು ಬ್ಲ್ಯಾಕ್ ಮತ್ತು ರೆಡ್ ಮತ್ತು ಇದು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಇದೇ ಕಲರ್ ತಗೊಳ್ಳೋಣ ಅಂತ ತಗೊಂಡೆ. ತುಂಬ ನನಗೆ ಇಷ್ಟ ಆಯಿತು. ನಿಮಗೆ ಬೇಕು ಅಂದರೆ ನಾನು ಆ ಪೇಜ್ ನೇಮ್ ಹಾಕ್ತೀನಿ. ಸೊ ಹೋಗಿ ಬೈ ಮಾಡಿ, ಮೆಸೇಜ್ ಮಾಡಿ. ಸೊ ಇನ್ಸ್ಟಾದಲ್ಲಿ ಹಾಯ್ ಅಂತ ಅವರೇ ಫುಲ್ಲು ಡೀಟೇಲಾಗಿ ಹೇಳ್ತಾರೆ, ಕಳಿಸ್ಕೊಡ್ತಾರೆ. ಸೊ ತುಂಬ ಜನ ಮೆಸೇಜ್ ಮಾಡಿದ್ರಿ ಅಲ್ವಾ, ಸೊ ಅದರಿಂದ ಮಾತಾಡೋಣ ಇದ್ರ ಬಗ್ಗೆನೇ, ಬ್ಯಾಗ್ ಬಗ್ಗೆನೇ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಅದೇ ರೀತಿ ವೀಡಿಯೋಸ್ ಮಾಡ್ತೀನಿ. ಯಾವ ಥರ ಕಂಟೆಂಟಲ್ಲಿ ಬೇಕು ಅಂತ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆದ್ರೂನು ಕೆಲಸ ಮುಗಿಸ್ಕೊಬಂದು ಮಾಡ್ತಾಯಿದ್ದೀನಿ ಈಗ ನಾನು. ಈಗ ಟೈಮ್ ಬಂದು ಆಲ್ರೆಡಿ 8:30 ಆಗಿದೆ. ಸೊ ಆದ್ರೂ ಮಾಡ್ತಾಯಿದ್ದೀನಿ ನಾನು ಮಾಡಬೇಕು ಅಂತ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಶಾರ್ಟ್ ಆಗಿದೆ ಅಷ್ಟೇ. ತುಂಬ ಏನು ಲೆಂತಿಯಾಗಿಲ್ಲ. ನಾನು ಎಲ್ಲ ವೀಡಿಯೋಸು ತುಂಬ ಲೆಂತಾಗಿ ಮಾಡ್ತಾಯಿಲ್ಲ. ಮೀನ್ಸ್ ಟೈಮ್ ಸಿಗ್ತಿಲ್ಲ ನನಗೆ. ಸೊ ಎಲ್ಲ ವೀಡಿಯೋದಲ್ಲಿ ಒಂದು 5 ನಿಮಿಷ ಇಲ್ಲ 9 ನಿಮಿಷ 10 ನಿಮಿಷ ಅಷ್ಟೇ ನನ್ನ ವೀಡಿಯೋಸ್ ಇರೋದು. ಯಾವುದು ಫುಲ್ಲು ಲೆಂತಾಗಿ ಮಾಡ್ತಿಲ್ಲ. ಸೊ ನೋಡೋಣ ಟೈಮ್ ಸಿಕ್ಕಾಗ ಮಾಡ್ತೀನಿ. ಸೊ ಯಾವ ಥರ ಕಂಟೆಂಟಲ್ಲಿ ಬೇಕು ಅಂತ ತಿಳಿಸ್ಕೊಡಿ. ಇಲ್ಲ ಕುಕ್ಕಿಂಗಲ್ಲಿ ಮಾಡಬೇಕಾ? ಸೊ ಅದು ತಿಳಿಸ್ಕೊಡಿ. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಸೊ ಕುಕ್ಕಿಂಗಲ್ಲಿ ಮಾಡಬೇಕು ಅಂದರೆ ಅದರಲ್ಲೇ ಮಾಡ್ತೀನಿ. ತಿಳಿಸ್ಕೊಡಿ ಏನು ಅಡುಗೆಲಿ ನಾನು ವೀಡಿಯೋಸ್ ಮಾಡಲಿ, ಯಾವ ರೆಸಿಪಿಲಿ ಮಾಡಲಿ ಹೇಳಿ ಕಮೆಂಟ್ ಮಾಡಿ. ಅದೇ ರೀತಿ ನಾನು ವೀಡಿಯೋಸ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.